ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿ ಮತ್ತು ಸುಲಭವಾಗಿ ಯಾವ ರೀತಿ ನೆಲ್ಲಿಕಾಯಿ ಉಪ್ಪಿನಕಾಯಿನ ಮಾಡೋದು ಅಂತ ನೋಡೋಣ. ಈಗ ನಮ್ಮ ಗಿಡದಲ್ಲೇ ಬಿಟ್ಟಿರೋ ನೆಲ್ಲಿಕಾಯಿನ ತೊಗೊಂಡು ನಾನಿವತ್ತು ಉಪ್ಪಿನಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ನೆಲ್ಲಿಕಾಯಿನ ತೊಳೆದ್ಬಿಟ್ಟು ಇವನ್ನ ಸ್ವಲ್ಪ ಒರೆಸ್ಕೊತಾ ಇದ್ದೀನಿ. ಚಿಕ್ಕ ಸೈಜ್ ಇದ್ದರೆ ನಾವು ಬೀಜ ಸಮೇತನ ಹಂಗೆ ತಿನ್ಬೋದು. ಇವನ್ನ ಬೇಯಿಸ್ಕೋಬೇಕೀಗ ನೆಲ್ಲಿಕಾಯಿನ. ಅದಕ್ಕೋಸ್ಕರ ಒಂದು ಸ್ಟೇನರಲ್ಲಿ ನೆಲ್ಲಿಕಾಯಿಗಳನ್ನ ಹಾಕ್ತಾಯಿದ್ದೀನಿ. ಚಿಕ್ಕದು ದೊಡ್ಡದು ನೆಲ್ಲಿಕಾಯಿ ಎರಡೂ ಹಾಕ್ತಾಯಿದ್ದೀನಿ, ಯಾಕಂದರೆ ನಮ್ಮ ಗಿಡದಲ್ಲಿ ಬಿಟ್ಟಿರೋದು. ನೀವು ಹೊರಗಡೆಯಿಂದ ತರೋದಾದರೆ ಸ್ವಲ್ಪ ಆರಿಸ್ಬಿಟ್ಟು ತೊಗೊಂಡ್ಬನ್ನಿ. ಇಷ್ಟು ನೆಲ್ಲಿಕಾಯಿ ಇದೆ. ಈಗ ಈ ರೀತಿ ಪಾತ್ರೆಯಲ್ಲಿ ನಾನು ನೀರನ್ನು ಕಾಯೋದಕ್ಕಿಟ್ಟಿದ್ದೀನಿ. ಇವನ್ನ ಸ್ಟೀಮ್ ಮಾಡ್ಕೋಬೇಕು. ಈಗ ಅದರ ಮೇಲ್ಗಡೆ ಈ ನೆಲ್ಲಿಕಾಯಿ ಪಾತ್ರನ ಇಡ್ತಾ ಇದ್ದೀನಿ. ಇದನ್ನು 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ಉಪ್ಪಿನಕಾಯಿಗೆ ಒಂದು ಟೇಸ್ಟ್ ಕೊಡೋದಕ್ಕೆ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು. ಈಗ ಮೊದಲಿಗೆ ಮೆಂತ್ಯ ತೊಗೊಂಡಿದ್ದೀನಿ 2 ಸ್ಪೂನ್. 1 kg ಅಷ್ಟು ನೆಲ್ಲಿಕಾಯಿ ಇರೋದ್ರಿಂದ 2 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ. ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ. ಈಗ ಫ್ರೈ ಆಗಿದಾವೆ ಇವು. ಈಗ ಇವನ್ನ ಪೌಡರ್ ಮಾಡ್ಕೋಬೇಕು. ಇದನ್ನ ಇಷ್ಟು ಪೌಡರ್ ಆದರೆ ಸಾಕು. ಈಗ ಸ್ಟೀಮ್ ಆಗ್ತಾ ಇದಾವೆ ನೋಡಿ. ನೆಲ್ಲಿಕಾಯಿ ಭಾಳ ಬೇಗನೆ ಸ್ಟೀಮ್ ಆಗೋದ್ರಿಂದ ಇದಕ್ಕೇನು ಭಾಳ ಟೈಮ್ ಬೇಕಾಗೋದಿಲ್ಲ. ನೋಡಿ ಎಷ್ಟು ಮೆತ್ತಗಾಗಿದೆ ಅಂತ. ಮೆಂತ್ಯ, ಸಾಸಿವೆ, ಜೀರಿಗೆನ ಪೌಡರ್ ಮಾಡಿದ್ರಲ್ಲ, ಇಷ್ಟು ಪೌಡರ್ ಆದರೆ ಸಾಕು. ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ 2 ಪೀಸ್ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಅಂದರೆ 2 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ, ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಬಾರ್ದು ಅಂತ. ಬೆಲ್ಲ ಸ್ವೀಟಾಗಿ ಯಾರು ಉಪ್ಪಿನಕಾಯಿನ ಇಷ್ಟಪಡ್ತಾರೋ ಅವ್ರು ಮಾತ್ರ ಬೆಲ್ಲನ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಖಾರದ ಪುಡಿ, ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ ನಾನು. ಮೆಂತ್ಯ, ಜೀರಿಗೆ, ಸಾಸಿವೆನ ಪೌಡರ್ ಮಾಡಿ ಇಟ್ಟಿದ್ವಲ್ವ, ಆ ಪೌಡರ್ ಇದು. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಅರಿಶಿನ, ಉಪ್ಪು. ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ನೆಲ್ಲಿಕಾಯಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ನೋಡಿ ಹಾಕಿ ಎಷ್ಟು ಬೇಕಾಗುತ್ತೆ ಅಂತ.
ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಈಗ. ಈಗ ಹಿಂಗೆ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಈಗ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಗ್ಯಾಸ್ನ ಬಂದ್ ಮಾಡಿ ಖಾರ ಹಾಕ್ತಾಯಿದ್ದೀನಿ ನಾನು. ಖಾರನ ನೋಡ್ಬಿಟ್ಟು ಹಾಕಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ. ಅರಿಶಿನ, ಜೀರಿಗೆ, ಮೆಂತ್ಯ, ಸಾಸಿವೆ ಪೌಡರ್ ರೆಡಿ ಮಾಡಿಕೊಂಡು, ಉಪ್ಪನ್ನ ನೋಡಿಬಿಟ್ಟು ಹಾಕಿ. ಸ್ವಲ್ಪ ಜಾಸ್ತಿ ಇದ್ದರೆ ಭಾಳ ದಿನ ಇಡ್ಬೋದು ಉಪ್ಪಿನಕಾಯಿನ. ಟೇಸ್ಟ್ನ ನೋಡಿ ಹಾಕಿ. ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಬೌಲ್ಗೆ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದನ್ನು ಉಪ್ಪಿನಕಾಯಿ ಪೂರ್ತಿಯಾಗಿ ರೆಡಿಯಾಗಿದೆ ನೋಡಿ. ನಾನು ಮಾಡಿರೋ ನೆಲ್ಲಿಕಾಯಿ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ.